ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಉದ್ಯೋಗ ಆಕಾಂಕ್ಷಿಗಳು. ಶಿಕ್ಷಕರ ನೇಮಕಾತಿ ವಿಚಾರವಾಗಿ ಹೋರಾಟಕ್ಕೆ ಸಜ್ಜು. ರಾಜ್ಯದಲ್ಲಿ ಇದೀಗ ಉದ್ಯೋಗ ಆಕಾಂಕ್ಷಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜುಲೈ 28ರಂದು ಉದ್ಯೋಗ ಆಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಿದ್ದಾರೆ. 15,000 ಶಿಕ್ಷಕರ ನೇಮಕಾತಿ ವಿಚಾರವಾಗಿ ಶಾಲಾ ಶಿಕ್ಷಣ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಕೆಲವೊಂದಿಷ್ಟು ಗೊಂದಲ ಜೊತೆಗೆ ಮಿಸ್ಟೇಕ್ಗಳಿಂದ ಕೂಡಿದ್ದು ಬದಲಾವಣೆ ಮಾಡಬೇಕು ಅಂತ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಈ ಬಾರಿ ಶಿಕ್ಷಕರ ನೇಮಕಾತಿಯಲ್ಲಿ ಹಲವು ಬದಲಾವಣೆ ಮಾಡಿದ್ದಾರೆ. ಸಂಗೀತ, ಬಯೋಟೆಕ್ನಾಲಜಿ ಹಾಗೂ ಕಾಮರ್ಸ್, ಟಿಇಟಿ ಮತ್ತು ಬಿಎಡ್ ಮುಗಿಸಿದವರಿಗೆ ಅರ್ಜಿ ಹಾಕಲು ಸರ್ಕಾರ ನೀಡಿಲ್ಲ. ಇನ್ನು ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಸ್ಪಂದಿಸುತ್ತಾನೇ ಇಲ್ಲ. ಹೀಗಾಗಿ ಹೋರಾಟಕ್ಕೆ ಧುಮುಕಿದ್ದಾರೆ. ಈ ಬಾರಿ ನೋಟಿಫಿಕೇಶನ್ ನಲ್ಲಿ ಸಂಗೀತ ಶಿಕ್ಷಕರನ್ನ ಕೈಬಿಟ್ಟಿದ್ದಾರೆ. ಬಯೋಟೆಕ್ನಾಲಜಿ ಜೊತೆಗೆ ಕಾಮರ್ಸ್, ಟಿಇಟಿ ಮತ್ತು ಬಿಎಡ್ ಮುಗಿಸಿದವರಿಗೆ ಅರ್ಜಿ ಹಾಕಲು ಅವಕಾಶ ನೀಡಿಲ್ಲ. ಇನ್ನು ದೈಹಿಕ ಶಿಕ್ಷಕರ ಕಡಿಮೆ ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಿಪಿಎಡ್ ಮಾಡಿದಂತಹ ದೈಹಿಕ ಶಿಕ್ಷಣವನ್ನ ಕೈಬಿಟ್ಟಿದ್ದಾರೆ. ಈ ಬಾರಿ 400 ಅಂಕಗಳ ವಿಸ್ತೃತ ಪರೀಕ್ಷೆ ನಿಗದಿಪಡಿಸಿದ್ದಾರೆ. ಈ ಹಿಂದೆ 200 ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳಿಗೆ ಮಾತ್ರ ಪರೀಕ್ಷೆ ನಡೆಸಿತ್ತು. ಆದರೆ ಈಗ ಈ ಬಾರಿ 400 ಅಂಕಗಳ ಪರೀಕ್ಷೆ ನಿಗದಿ ಮಾಡಿದ್ದಾರೆ. ಹೀಗಾಗಿ 200 ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳಿಗೆ ಮಾತ್ರ ಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ.